ನಮ್ಮೂರು ಬೆಟಗೇರಿ. ಇದು ನಮ್ಮೂರಿನ ಹಬ್ಬ. ನಮ್ಮೂರಲ್ಲಿ ಯಾರೆಲ್ಲ ಇದ್ರು ಈ ಹಬ್ಬಕ್ಕೆ ಯಾವಾಗ್ಲೂ ಬರ್ತಾರೆ. ಇವತ್ತು ರಕ್ಷಾ ಬಂಧನ. ಈ ಹಬ್ಬನ ಯಾರು ಮಿಸ್ ಮಾಡಲ್ಲ. ನಮ್ಮೂರಿನ ದುರ್ಗಾದೇವಿ ಬಂದು ಇಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ನಮ್ಮ ಊರ ದೇವಿನ. ಇದು ನಮ್ಮೂರಿನ ಸ್ಪೆಷಲ್. ಮತ್ತೆ ಇಲ್ಲಿ ಬಂದು ಎಲ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಪೂಜೆ ಮಾಡಿ ಎಲ್ಲರೂ ಅವ್ರ ಫ್ಯಾಮಿಲಿ ಕುಂತು ಊಟ ಮಾಡಿ ಹೋಗ್ತಾರೆ. ಮತ್ತೆ ನಾವಲ್ಲಿ ಎಲ್ಲಾ ತರ ವೆರೈಟಿ ಊಟ ತಂದಿರ್ತೀವಿ. ಹೋಳಿಗೆ, ಕಡುಬು, ಸ್ವೀಟ್ಸ್ ಎಲ್ಲ, ರೊಟ್ಟಿ ಎಲ್ಲ ತಗೊಂಡ್ಬಂದಿರ್ತೀವಿ. ಕಡ್ಲಿ ಹೋಳಿಗೆ ತಂದಿರ್ತೀವಿ. ಮತ್ತೆ ಸ್ಪೆಷಲ್ ಏನಂದ್ರೆ ಸಜ್ಜಿ. ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದಲ್ಲಿ ಬರುವಂತ ರಕ್ಷಾಬಂಧನ ಹಬ್ಬ ಅಂದ್ರೆ ನೂಲುಣಿವೆ ಅಂತಲೂ ನಾವು ಕರೆಯುವುದುಂಟು. ಈ ಹಬ್ಬ ಒಂದು ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ದುರ್ಗಾದೇವಿ ಹೋದಂತ ಹೆಣ್ಮಕ್ಳೆಲ್ಲ ಬಂದು ಈ ತುಂಗಭದ್ರಾ ಹಿನ್ನೀರು ಅಂದ್ರೆ ನಾವು ನಮ್ಮ ಭೂಮಿಯ ಕಳೆದುಕೊಂಡು ಒಂದು ಪ್ರದೇಶ ಹಿನ್ನೀರು. ಈ ಹಿನ್ನೀರು ಪ್ರದೇಶದಲ್ಲಿ ಬಂದು ಪೂಜೆ ಸಲ್ಲಿಸುವುದು ಒಂದು ಹಬ್ಬ, ಒಂದು ರೂಢಿಯಾಗಿದೆ. ಈ ಹಬ್ಬದಿಂದ ನಮ್ಮ ತವರು ಮನೆಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಅರಸಿ ಗಂಗಾ ಮಾತೆಗೆ ಪೂಜೆ ಸಲ್ಲಿಸುವ ಒಂದು ಪರಿಪಾಠ. ಈ ಒಂದು ಸಂಪ್ರದಾಯ ನಾವು ಇಲ್ಲಿ ಹೊಳೆ ಅಥವಾ ನದಿಗೆ ಹೋಗಿ ಬರೋದು ಒಂದು ಸರ್ವೇ ಸಾಮಾನ್ಯ. ಅದರಂತೆ ಇಲ್ಲಿ ಗ್ರಾಮದ ಒಂದು ವಿಶೇಷ ಏನಪ್ಪಾ ಅಂದ್ರೆ 8 ಎತ್ತಿನ ಹಳ್ಳಿ ಬಂಡಿಯ ಜೊತೆಗೆ ಅನ್ನದ ಬಂಡಿ, ಮತ್ತೆ ಮನೆ ಮನೆಗೆ ಒಂದು ಎತ್ತಿನ ಬಂಡಿ ಕಟ್ಟಿಕೊಂಡು, ಆಮೇಲೆ ಬೈಕು, ಟ್ರಾಕ್ಟರ್ಸ್, ತಮಗೆ ಅನುಕೂಲ ಆಗುವಂತ ಎಲ್ಲಾ ವೆಹಿಕಲ್ಗಳನ್ನು ಅವರು ಬಳಸಿಕೊಂಡು ಬಂದು ತಾಯಿಯ ಒಂದು ಪೂಜೆ ಸಲ್ಲಿಸಿ ಅಂದ್ರೆ ಉತ್ಸವ ಮೂರ್ತಿಯೊಂದಿಗೆ, ಪಾಲಿಕೆಯೊಂದಿಗೆ, ಗ್ರಾಮ ದೇವತೆಯ ಜೊತೆಗೆ ಎಲ್ಲಾ ಭಕ್ತರು ತಮ್ಮಲ್ಲಿ ಸಿಗುವಂತ ಹಿಂದಿನ ಸಂದರ್ಭದಲ್ಲಿ ಏನಾಗ್ತದೆ, ಎತ್ತು ಬಂಡಿಗಳಂದ್ರೆ ಮನೆಗೆ ಒಂದು ಬಂಡಿ ಕಟ್ಟಿದ್ರೆ ಸುಮಾರು 200, 300, 500 ಬಂಡಿ ಅಂದ್ರೆ ಎತ್ತಿನ ಚಕ್ಕಡಿಗಳನ್ನು ಕಟ್ಟಿಕೊಂಡು ಹೋಗುವಂತ ಸ್ಥಿತಿ ಇತ್ತು. ಆದ್ರೆ ಈಗ ಬದಲಾವಣೆ ಆಗಿರೋದ್ರಿಂದ ಈಗ ಎಲ್ಲ ಕಾರು, ಜೀಪು, ಟ್ರಾಕ್ಟರ್, ಆಮೇಲೆ 407 ಬೈಕ್ ಆಗಿರ್ಬೋದು. ಬೈಕ್ ಮೇಲೆ ಸಾಕಷ್ಟು ವೆರೈಟಿ ಬೈಕ್ಗಳು ಇವತ್ತು ಅವುಗಳನ್ನು ನಾವು ತೆಗೆದುಕೊಂಡು ಹೋಗಿ ಅಲ್ಲಿ ತಾಯಿಯ ಒಂದು ಪೂಜೆ ಸಲ್ಲಿಸಿ ಅಂದ್ರೆ ಗಂಗಾಮಾತೆಯ ಪೂಜೆ ಸಲ್ಲಿಸಿ ನಾವು ಮನೆಯಲ್ಲಿ ಕಟ್ಟಿಕೊಂಡು ಬಂದಂಥ ಒಳ್ಳೊಳ್ಳೆ ತಿನಿಸುಗಳು, ಕಡುಬು ಆಗಿರ್ಬೋದು, ಹೋಳಿಗೆ, ಸಜ್ಜಿ ರೊಟ್ಟಿ, ಜೋಳ ರೊಟ್ಟಿ, ಆಮೇಲೆ ಎಲ್ಲ ನಾನಾ ಥರ ಪಲ್ಯಗಳನ್ನು ಅಲ್ಲಿ ನಾವು ಪೂಜೆಗೆ ಸಲ್ಲಿಸಿ ಮತ್ತೆ ನಾವು ಊಟ ಮಾಡಿಕೊಂಡು ಒಂದು ನಮ್ಮೂರು ಬೆಟಗೇರಿ. ಇದು ನಮ್ಮೂರಿನ ಹಬ್ಬ. ನಮ್ಮೂರಲ್ಲಿ ಯಾರೆಲ್ಲ ಇದ್ರು ಈ ಹಬ್ಬಕ್ಕೆ ಯಾವಾಗ್ಲೂ ಬರ್ತಾರೆ. ಇವತ್ತು ರಕ್ಷಾ ಬಂಧನ. ಈ ಹಬ್ಬನ ಯಾರು ಮಿಸ್ ಮಾಡಲ್ಲ. ನಮ್ಮೂರಿನ ದುರ್ಗಾದೇವಿ ಬಂದು ಇಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ನಮ್ಮ ಊರ ದೇವಿನ. ಇದು ನಮ್ಮೂರಿನ ಸ್ಪೆಷಲ್. ಮತ್ತೆ ಇಲ್ಲಿ ಬಂದು ಎಲ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಪೂಜೆ ಮಾಡಿ ಎಲ್ಲರೂ ಅವ್ರ ಫ್ಯಾಮಿಲಿ ಕುಂತು ಊಟ ಮಾಡಿ ಹೋಗ್ತಾರೆ. ಮತ್ತೆ ನಾವಲ್ಲಿ ಎಲ್ಲಾ ತರ ವೆರೈಟಿ ಊಟ ತಂದಿರ್ತೀವಿ. ಹೋಳಿಗೆ, ಕಡುಬು, ಸ್ವೀಟ್ಸ್ ಎಲ್ಲ, ರೊಟ್ಟಿ ಎಲ್ಲ ತಗೊಂಡ್ಬಂದಿರ್ತೀವಿ. ಕಡ್ಲಿ ಹೋಳಿಗೆ ತಂದಿರ್ತೀವಿ. ಮತ್ತೆ ಸ್ಪೆಷಲ್ ಏನಂದ್ರೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ತಗೊಂಡ್ಬರ್ತೀವಿ. ಹಬ್ಬದ ವೈಶಿಷ್ಟ್ಯತೆ ಏನಂದ್ರೆ ಮುಂಗಾರು ಬೆಳೆಯಲ್ಲಿ ಸಂಪೂರ್ಣವಾದಂತಹ ಸಂಭ್ರಮ ತುಂಬಿರ್ತಕ್ಕಂತಹ ಭೂತಾಯಿಯ ಒಡಲು, ಸಿರಿ, ಹಸಿರು, ರೈತ ಎಲ್ಲಿ ನೋಡಿದ್ರಲ್ಲಿ ಬೆಳೆಯನ್ನ ಬೆಳೆದು ಮುಖದಲ್ಲಿ ಮಂದಹಾಸವನ್ನು ಇಟ್ಟುಕೊಂಡಿರ್ತಾನೆ. ಬೆಳೆದಂತಹ ಬೆಳೆಯನ್ನ ಉತ್ತಿ ಬಿತ್ತಿ ಬೆಳೆಯುವ ಕಾಲಕ್ಕೆ ಆತನಿಗೆ ಬಹಳಷ್ಟು ಖುಷಿ ಆಗಿರುತ್ತೆ. ಖುಷಿಯಾದ ಸಂದರ್ಭದಲ್ಲಿ ಹೊಲದಲ್ಲಿ ರೈತನಿಗೆ ಏನು ಕೆಲಸ ಇರಲ್ಲ, ಕೃಷಿ ಕೆಲಸ. ಇಂತಹ ಸಂದರ್ಭದಲ್ಲಿ ರಕ್ಷಾ ಬಂಧನದ ದಿನ ನಮ್ಮೂರಿನಿಂದ ದುರ್ಗಾದೇವಿಯನ್ನ, ಉತ್ಸವ ಮೂರ್ತಿಯನ್ನ ನದಿಗೆ ಕರೆದುಕೊಂಡು ಬಂದು ಆಕೆಗೆ ವೈಭವದಿಂದ ಪೂಜೆಯನ್ನ ಮಾಡಿ ಊರಿನ ಜನ ಎಲ್ಲ ಹಿಂದೆ ಊರಿನಲ್ಲಿ 6 ಎತ್ತು, 8 ಎತ್ತು, 4 ಎತ್ತು ಕಟ್ಟಿದಂತ ರೈತರು ಬಂಡಿಯನ್ನ ಹೂಡ್ಕೊಂಡು ಹೊಳೆಗೆ ಬರುವಂತಹ ಸಂಭ್ರಮ ಅದ್ಭುತವಾಗಿತ್ತು. ಒಬ್ರಿಂದ ಒಬ್ರು ನಮ್ಮ ಎತ್ತು ಬಲಾಢ್ಯ ಇರ್ಬೇಕು, ನಮ್ಮ ಎತ್ತುಗಳು ಮುಂದೆ ಇರ್ಬೇಕು, ನಮ್ಮ ಎತ್ತುಗಳನ್ನ ಹೊಡ್ಕೊಂಡು ನಾವು ನದಿಗೆ ಹೋಗ್ಬೇಕು, ಜನರಿಗೆ ತೋರಿಸ್ಬೇಕನ್ನುವಂತ ಆಲೋಚನೆಯನ್ನು ಇಟ್ಕೊಂಡು ಹಬ್ಬವನ್ನ ಮಾಡ್ತಾ ಇದ್ರು. ಒಂದ್ ಕಡೆಗೆ ಜನಪದ ಸಂಸ್ಕೃತಿಯನ್ನ ತೋರಿಸುವಂತ ಹಬ್ಬ ಇದು ನೂಲು ಹುಣ್ಣಿಮೆ. ಹೆಂಗಂದ್ರೆ
ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡೋದ್ರ ಜೊತೆಗೆ ನಮ್ಮ ಎತ್ತುಗಳನ್ನು ಹೇಗೆ ತಯಾರು ಮಾಡಿದೀವಿ ನೋಡು ಅನ್ನುವಂಥದ್ದು ಜನರಿಗೆ ತೋರಿಸ್ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲ ಬಂಧು ಬಾಂಧವರನ್ನ ಕರೆಸಿ ಈ ಹಬ್ಬದ ಜೊತೆಯಲ್ಲಿ ಸೇರಿಸಿ ಖುಷಿಯನ್ನು ಹಂಚಿಕೊಳ್ತಾ ಇದ್ರು. ಇದು ಹಳ್ಳಿಗರಿಗೆ, ಜನಪದರಿಗೆ ಒಂದು ಮನರಂಜನೆಯ ಹಬ್ಬವೂ ಕೂಡ. ಬೇರೆಲ್ಲೂ ಇಲ್ಲಾರ್ದು ನನ್ನ ಊರಿನಲ್ಲಿ ಏನೈತಂದ್ರೆ ದುರ್ಗಾದೇವಿಯನ್ನ ಪೂಜೆ ಮಾಡೋದು, ಪೂಜೆಯ ನೆಪದಲ್ಲಿ ಹಳ್ಳಿ ಬಂಡಿಯನ್ನ ಕಟ್ಟೋದು, ಹಳ್ಳಿ ಬಂಡಿಯನ್ನ ಕಟ್ಟೋದ್ರ ಜೊತೆಗೆ ಜಾತ್ಯತೀತವಾದಂತಹ ಸಮಾಜವನ್ನ ನಿರ್ಮಾಣ ಮಾಡೋದಾಗಿತ್ತು. ನಮ್ಮ ವಚನಕಾರರ ಕನಸನ್ನ ನಮ್ಮ ಹಿರಿಯರು ಸಾಕಾರ ಮಾಡಿದ್ದಾರೆ. ಆ ಹಳ್ಳಿ ಬಂಡಿಯನ್ನ ಕಟ್ಟಬೇಕಾದ್ರೆ, ಅಲ್ಲಿ ಮಾಡುವಂತ ಪ್ರಸಾದವನ್ನ ತಯಾರು ಮಾಡ್ಬೇಕಾದ್ರೆ ಎಲ್ಲ ಜಾತಿಯ ಎಲ್ಲ ಮತದ ಜನ ಸೇರಿ ಮಾಡ್ತಾ ಇದ್ರಲ್ಲ, ಇದಕ್ಕೊಂದು ವೈಶಿಷ್ಟ್ಯತೆ ಇದೆ, ಅದಕ್ಕೊಂದು ಹಿನ್ನೆಲೆ ಇದೆ. ಆಧುನಿಕತೆಯ ಭರಾಟೆಯಲ್ಲಿ ಎತ್ತುಗಳಿಲ್ಲ, ಈಗ ಟ್ರಾಕ್ಟರ್ಗಳು ಬಂದಿದ್ದಾವೆ, ಬೈಕ್ಗಳು ಬಂದಿದ್ದಾವೆ, ವ್ಯಾನ್ಗಳು ಬಂದಿದ್ದಾವೆ. ಹೀಗಾಗಿ ವ್ಯಾನ್ಗಳ ಮೂಲಕನೂ ಭರಾಟೆಯಲ್ಲಿ ಬರ್ತಾ ಇದ್ದಾರೆ. ಸಡಗರಕ್ಕೇನು ಕಡಿಮೆ ಇಲ್ಲ. ಈ ಹಿನ್ನೀರು ಮೊನ್ನೆ ನೀವು ಗೊತ್ತಿರುವ ಹಾಗೆ 19ನೇ ಗೇಟ್ ಕಳಿಸಿದ ಮೇಲೆ ಬಹಳಷ್ಟು ನೀರು ಪೋಲಾಗಿ ಹೋಗಿದೆ. ನಮ್ಮ ತಂತ್ರಜ್ಞರ ಪ್ರಕಾರ, ನಮ್ಮ ತಂತ್ರಜ್ಞರ ಒಂದು ದೊಡ್ಡದಾದಂತಹ ಸಾಧನೆಯ ಮೂಲಕ ಆ ಕ್ರಸ್ಟ್ ಗೇಟ್ ಅನ್ನು ಅಳವಡಿಕೆ ಮಾಡಿ ಈಗಲೂ ಆಗುವಂತಹ ಮಳೆ ಹಿನ್ನೀರೇನು ಬರ್ತಾ ಇದೆ ಅದನ್ನು ತಡೆ ಹಿಡಿಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಮತ್ತು ಆಡಳಿತದ ಎಲ್ಲ ವ್ಯವಸ್ಥೆಯಲ್ಲಿ ಕನ್ನಯ್ಯ ಅವರ ನೇತೃತ್ವದಲ್ಲಿ ಏನು ತಂಡ ಕಟ್ಟಿಕೊಂಡು ಮಾಡಿದ್ರಲ್ಲ, ಅವ್ರಿಗೊಂದು ನಾವು ರೈತರ ಪರವಾಗಿ ಶರಣಗಳನ್ನು ಹೇಳಲೇಬೇಕಾಗತ್ತೆ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಳಗೆ ಬಂದು ಉಡಿ ತುಂಬುವ ಕಾರ್ಯಕ್ರಮ ಮಾಡ್ತೀವಿ. ಈ ರಕ್ಷಾಬಂಧನ ಕೇವಲ ರಕ್ಷಾಬಂಧನ ಹಬ್ಬವನ್ನು ಅಷ್ಟೇ ಆಚರಿಸದೆ ವಿಶೇಷವಾಗಿ ಪ್ರತಿ ವರ್ಷ ಈ ಹೊಳೆ ಗಂಗಮ್ಮ ಒಂದು ಇವತ್ತಿನ ದಿವಸದಲ್ಲಿ ಗಂಗಮ್ಮನಿಗೆ ಪೂಜೆ ಮಾಡಿ ಉಡಿ ತುಂಬುವ ಮುಖಾಂತರ ವಿಶೇಷವಾದ ಹಬ್ಬವನ್ನು ನಾವು ಪುರಾತನ ಕಾಲದಿಂದಲೂ ಆಚರಣೆ ಮಾಡ್ಕೊಂತ ಬಂದಿದ್ವಿ. ಇದರಿಂದ ನಮ್ಮೂರಿಗೆ ಒಳ್ಳೇದ ಆಗಿದೆ. ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಬಂದ ಈ ವರ್ಷ ಉತ್ತಮವಾದ ಮಳೆ ಇರುವುದರಿಂದ ಬೆಳೆಗಳು ಕೂಡ ಉತ್ತಮವಾಗಿವೆ. ಇದರಿಂದ ಇನ್ನೂ ಪ್ರತಿ ವರ್ಷಕ್ಕಿಂತ ಇನ್ನೂ ಹೆಚ್ಚಿನ ಸಂಭ್ರಮದಲ್ಲಿ ಈಗ ನಮ್ಮ ರೈತರಾತು, ಅಕ್ಕ ತಂಗಿಯರಾತು, ನಮ್ಮೂರಿನ ಎಲ್ಲ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಬಂದಾರ. ಈ ಹಬ್ಬ ಆಚರಣೆ ಮಾಡ್ಲಿಕ್ಕೆ ನಮ್ಗೆ ಬಹಳ ಸಂತೋಷ ಐತ್ ಸರ್. ಏನ್ ಮಾಡ್ತೀವಿ ಬಂದ? ಇಲ್ಲಿ ನಮ್ಮೂರಿಂದ ಬಂಡಿ ಮುಖಾಂತರ, ಟ್ರ್ಯಾಕ್ಟರ್ ಮುಖಾಂತರ, ಬೈಕ್ ಮುಖಾಂತರ, ಕ್ರಷರ್ ಮುಖಾಂತರ, ಇತರೆ ಗಾಡಿ ಮುಖಾಂತರ ಹಿಂದಿನ ಕಾಲದಲ್ಲಿ ಸುಮಾರು 400ರಿಂದ 500 ಬಂಡಿ ಬರ್ತಿದ್ವು. ಈಗ ಎತ್ತಿನ ಹಳ್ಳಿಗಳಲ್ಲಿ ಎತ್ತು ಕಡಿಮೆ ಆಗಿದ್ರಿಂದ ಈಗ ಪರ್ಯಾಯವಾಗಿ ಟ್ರ್ಯಾಕ್ಟರ್ ಇನ್ನಿತರ ವೆಹಿಕಲ್ಗಳಲ್ಲಿ, ವಾಹನಗಳಲ್ಲಿ ಬಂದು ಗಂಗಮ್ಮನಿಗೆ ಮನಸಾರೆ ಭಕ್ತಿಯಿಂದ ಪೂಜೆ ಮಾಡಿ ಆಕೆ ಉಡಿ ತುಂಬಿ ಬುತ್ತಿ ತಂದಿರ್ತೀವಿ ಸರ. ಇಲ್ಲೇ ಎಲ್ಲರೂ ಸಾಮೂಹಿಕವಾಗಿ ಕುಂತು ಊಟ ಮಾಡಿ ಒಂದು ಅರ್ಧ ತಾಸು ಕುಂತು ಆಮೇಲೆ ಮತ್ತೂರು ಗ್ರಾಮಕ್ಕೆ ಹೋಗಿ ಅಲ್ಲಿ ಮತ್ತೂರು ಗ್ರಾಮದವರು ನಮ್ಮ ದುರ್ಗಾದೇವಿಗೆ ಇಡೀ ಊರೇ ಉಡಿ ತುಂಬುವ ಕಾರ್ಯಕ್ರಮ ಮಾಡ್ತಾರ. ಸುಮಾರು 8 ಗಂಟೆಗೆ ಆ ಕಾರ್ಯಕ್ರಮ ಮುಗಿತೈತಿ. ಮತ್ತೆ 8ರಿಂದ ಊರಕ್ಕೆ ಹೋಗಿ ಸುಮಾರು 10-10:30ರಿಂದ ನಮ್ಮ ಊರಲ್ಲಿ ಮತ್ತೆ ಮೆರವಣಿಗೆ ಮಾಡ್ತೀವಿ. ಅದು ಸಂಪೂರ್ಣ ಒಂದು ರಾತ್ರಿ, ಅಂದ್ರೆ ಇಡೀ ರಾತ್ರಿ ಪೂರ್ಣ ಬಾಜಾ ಭಜಂತ್ರಿ ಮೂಲಕ ಮೆರವಣಿಗೆ ಮಾಡಿ ಆಮೇಲೆ ಬೆಳಗ್ಗೆ ಮುಂಜಾನೆ 5:30ರಿಂದ 6 ಗಂಟೆ ಸುಮಾರಿಗೆ ದೇವಿಯನ್ನು ದೇವಸ್ಥಾನಕ್ಕೆ ತುಂಬ್ತೀವಿ ಸರ್. ಸ್ವಲ್ಪ